ಈಗ ನೇತ್ರಾವತಿ ಬ್ರಿಡ್ಜ್ ಬೇಕಾ ಬೇಡವಾ? ಬೇಕಾದರೆ ಅದನ್ನು ಮಳೆಗಾಲ ಬರುವ ಮುಂಚೆ ರಿಪೇರ್ ಮಾಡಬೇಕು. ಇಲ್ಲದಿದ್ದರೆ ಮಳೆಗಾಲದಲ್ಲಿ ಮತ್ತೆ ಅದು 8 ತಿಂಗಳು ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಡೇಂಜರ್ ಅದೇ, ಮತ್ತು ನನಗೆ ನಿಮಗೆಲ್ಲರಿಗೂ ಡೇಂಜರೇ ಇದರಲ್ಲಿ. ಎರಡನೇದು, ಒಂದು ಕೆಲಸ ಆಗುವಾಗ ಅದರಲ್ಲಿ ಕೌಶಲ್ಯತೆ ಇರಬೇಕು, ಮತ್ತು ಅಲ್ಲಿ ಹೆಚ್ಚು ಜನ, ಅಲ್ಲಿ ಅಡಿಯಲ್ಲಿ ನಿಲ್ಲಲಿಕ್ಕೆ ಆಗೋದು 2 ಜನ ಇದರಲ್ಲಿ ಕೆಲಸ ಮಾಡುವಾಗ. ಯಾಕೆ, ಅದು ಪಿಲ್ಲರ್ ಮೇಲೆ ನಿಂತು ಅದನ್ನು ಚೇಂಜ್ ಮಾಡಬೇಕು. ಅದಕ್ಕೆ ಅಲ್ಲಿ ಜಾಸ್ತಿ ಜನ ಹಾಕಲಿಕ್ಕೆ ಆಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸಹಕಾರ ಕೊಡುವಂಥದ್ದು ಇರಬೇಕು. ನಮ್ಗೆ ಸ್ವಲ್ಪ ತಾಳ್ಮೆ ಇರಬೇಕು. ನಮ್ಗೆ ಅರ್ಥ ಆಗ್ತದೆ, ನಮಗೆ ಅರ್ಧ ಗಂಟೆ 3/4 ಗಂಟೆ ಬ್ಲಾಕ್ ಆಗ್ತದೆ, ಬಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಎಲ್ಲವೂ ನಾವು ಎನಿಸಿದಾಗೆ ಆಗೋದಿಲ್ಲ. ಮತ್ತು ಇದು ಯಾವ ಮ್ಯಾಟ್ರ್ ಆಫ್ ಡೇಸ್, ಕೆಲವು ದಿನಗಳು ಮಾತ್ರ ಇದರಲ್ಲಿ. ಆದರೆ ಆದಷ್ಟು ಬೇಗ ಅದನ್ನು ಮಾಡಲಿಕ್ಕೆ ನಾನು ಹೇಳಿದ್ದೇನೆ. ಬಹುಶಃ ನಾಳೆ ನಾಡಿದ್ದು ಅದನ್ನು ಕ್ಲಿಯರ್ ಮಾಡಿ, ನಾಳೆ ಸೋಮವಾರ ಕೊಡ್ತಾ ಅಂತ ಹೇಳಿದ್ದಾರೆ. ಪೇಯ್ನ್ ಹೆಚ್ಚು ಕಮ್ಮಿ ಅಂತ ಹೇಳಿದರೆ ವಿದಿನ್ 30th ಕ್ಲಿಯರ್. ಅದು ನಾನು ಹೇಳುವಂಥದ್ದು ಸಮಸ್ಯೆ ಆಗ್ತದೆ ಇಲ್ಲ ಅಂತಲ್ಲ, ಆದರೆ ಸಮಸ್ಯೆ ಯಾಕೆ ಆಗ್ತದೆ ನಮ್ಮ ತಾಳ್ಮೆಯ ಒಂದು ವ್ಯಕ್ತಿತ್ವ ಎಲ್ಲರಿಗೂ ಬೇಕು. ಗಡಿಬಿಡಿ ಹಾಕೊಂಡು ಗಡಿಬಿಡಿ ಮಾಡ್ಬೇಕು ಅಂತೇಳಿ ಎಲ್ಲರೂ ಗಡಿಬಿಡಿ. ಅಲ್ಲಿ ಏನು ಮಾಡೋದು, ಕೆಮ್ಮೆ ಕಾಯಬೇಕು. ನಾವು ಫಾರಿನ್ಗೆ ಹೋದಾಗ 2 ಗಂಟೆ ಒಬ್ಬನ ಹಿಂದೆ ಹೋಗೋದು. ಬೇರೆ ದೇಶದಲ್ಲಿ ಕೊರಿಯಾ ದೇಶ ನೋಡಿದ್ದೇನೆ, 1 hour ಒಬ್ಬರಿಂದ ಒಬ್ಬರು ಹೋಗೋದಲ್ಲದೆ ಒಬ್ಬನು ಹಾರ್ನ್ ಹಾಕೋದಿಲ್ಲ, ಒಬ್ಬನು ಕೂಡ ಹಾರ್ನ್ ಹಾಕೋದಿಲ್ಲ, ಓವರ್ಟೇಕ್ ಮಾಡೋದಿಲ್ಲ. ಇಲ್ಲಿ ಎಲ್ಲೇನು ಲೈನಲ್ಲಿ ತೊಕ್ಕೋಟಿಂದ ಬಂದರೆ ಪ್ರಾಬ್ಲಮ್ ಇಲ್ಲ, ಪಾಸಾಗಿ ಹೋಗ್ತದೆ. ಇಲ್ಲಿ ಒಮ್ಮೆಲೆ ಬರೋದು, ಇಲ್ಲಿ ಬಂದು ಅರ್ಜೆಂಟ್ ಅವನು ಮುಂದೆ ಕಡೆಗೆ ಯಾರಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಈ ಬೆಳಿಗ್ಗೆದು ವಾಟ್ಸಪ್ಪಲ್ಲಿ ಅವನು ಹಾಗೆ ಇವನು ಹೀಗೆ ಇದು ಹಾಗೆ, ಅವನು ಹಾಗಾಯಿತು ಇಲ್ಲಿಗೆ ಆಯಿತು, ಇಲ್ಲಿ ಹಾಗಾಯಿತು ಇಲ್ಲಿಗೆ ಆಯಿತು, ಇಷ್ಟೆಲ್ಲ ಹೇಳುವ ಬದಲು ಬೆಳಿಗ್ಗೆದು ನಾನು ಯಾಕೆ ಹೀಗೆ ಅಂತ ಆಲೋಚನೆ ಮಾಡಿದರೆ ಈ ಸಮಸ್ಯೆನೇ ಇರೋದಿಲ್ಲ, ಎಲ್ಲೋ ಕೂಡ ಸರಿ ಇರ್ತದೆ. ನಾನು ಯಾಕೆ ಹೀಗೆ ಅಂತ ಆಲೋಚನೆ ಮಾಡಿದೆ, ಬೇರೆಲ್ಲರ ಆಲೋಚನೆ ನಾವು ಮಾಡ್ತೇವೆ. ಉರುಸು ಸ್ಟಾರ್ಟ್ ಆದ ನಿನ್ನೆಲ್ಲ ಮೊನ್ನೆ. ಅದು ನಮಗೆ ಉರುಸು ನಂತರ ಮಾಡು ಅಂತ ಹೇಳಿದರೆ ಮಳೆಗಾಲದಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾಕ್ಟಿಕಲ್ ನಾವು ಅರ್ಥ ಮಾಡಿಕೊಳ್ಬೇಕಲ್ಲ. ಇದರಲ್ಲಿ ಅಲ್ಲಿ ಒಂದೇ ವಿಚಾರ, ಇವರಿಗೆ 1 ತಿಂಗಳು ಮುಂಚೆ ಸ್ಟಾರ್ಟ್ ಮಾಡ್ಬೋದಿತ್ತು. ಇವರು ಟೆಂಡರ್ ಪ್ರೊಸೆಸ್ ಆಗೋವರಿಗೆ ಲೇಟ್ ಆಗಿದೆ. ಅಲ್ಟಿಮೇಟ್ಲಿ ಏನು ಸಮಸ್ಯೆ ಬಂದಿದೆ, ಇದನ್ನೆಲ್ಲ ನೋಡಿಕೊಂಡು ನಾವು ಸಮಸ್ಯೆನ ಬಗೆಹರಿಸಬೇಕಲ್ಲ. ನಾವು ಸಮಸ್ಯೆ ನೋಡಿಕೊಂಡು ಸಮಸ್ಯೆ ಹುಡುಕಿಕೊಂಡು ಮತ್ತೆ ಸಮಸ್ಯೆ ಸೃಷ್ಟಿ ಮಾಡುವಂತಹ ಯೋಜನೆ ಆಗಬಾರ್ದು. ವಿ ಶುಡ್ ಪಾರ್ಟ್ ಆಫ್ ದಿ ಸೊಲ್ಯೂಷನ್, ನಾಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಅದು ಆದಷ್ಟು ಬೇಗ ಅದು ಕ್ಲಿಯರ್ ಆಗ್ತದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.